ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಮಾಲತಿ ಅಂತ. ಊರು ಮೈಸೂರು. ವಯಸ್ಸು 35 ವರ್ಷ ತುಂಬಿದೆ. ತೂತು ರಸ ಸೋರ್ತಾ ಇದೆ. ಕೇಯುವರು ಯಾರೂ ಇಲ್ಲ. ಗಂಡನ ಹೆಸರು ಬಂದು ದಿನೇಶ್ ಅಂತ. ಮಕ್ಕಳು ಇಲ್ಲ, ನನಗೆ ಮಕ್ಕಳು ಆಗಲ್ಲ ಅಂತ ವೈದ್ಯರೇ ಹೇಳಿದ್ದಾರೆ. ಕೆಲಸ ಗಾರ್ಮೆಂಟ್ ಕೆಲಸಕ್ಕೆ ಹೋಗುತ್ತೇನೆ. ಬಯಕೆ ಕೇಳಿಸಿಕೊಳ್ಳುವುದು. ಅನುಭವ ಇಬ್ಬರ ಜೊತೆ. ಹವ್ಯಾಸ ಓದುವುದು. ಕಾದಂಬರಿಗಳನ್ನು ಓದ್ತಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಮಾಲತಿಯವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡ ಬಿಡಲು ಕಾರಣಗಳು. ನನ್ನ ಗಂಡ ಬೇರೆಯವರ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಟಿಕೊಂಡಿದ್ದಾನೆ. ಗಂಡ ಕೆಲವು ಜನರ ಜೊತೆ ಸೇರಿಕೊಂಡು ಕಳ್ಳತನ ಮಾಡುವುದು, ಜೂಜು ಆಡುವುದು, ಮದ್ಯಪಾನ ಸೇವಿಸುವುದು, ಹೀಗೆಲ್ಲ ಮಾಡಿ ಮನೆಯ ಮರ್ಯಾದೆ ಕಳೆಯುತ್ತಿದ್ದಾನೆ. ನನ್ನ ಜೊತೆ ಯಾವತ್ತು ಸುಖವಾಗಿ ಸಂಸಾರ ಮಾಡಿದವನೇ ಅಲ್ಲ. ನನ್ನ ತೂತಂತೂ ಪೂರ್ತಿಯಾಗಿ ಒಣಗಿಸಿ ಬಿಟ್ಟಿದ್ದಾನೆ. ಒಣಗಿದ ತೂತನ್ನ ಹಸಿ ಮಾಡಿಕೊಳ್ಳಲು ಬೇರೆಯವರ ಜೊತೆ ಸೇರಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ನನ್ನ ಗಂಡನನ್ನ ಬಿಟ್ಟು ತಂದೆಯ ಮನೆಯಲ್ಲಿಯೇ ಉಳಿದುಕೊಂಡಿದ್ದೇನೆ. ಅಂದರೆ ಮಾಲತಿಯವರು ಹೇಳಿದ ರೀತಿಯಲ್ಲಿ ನೋಡಿದರೆ ಅವರ ಗಂಡ ಅನೈತಿಕ ಸಂಬಂಧ ಹೊಂದಿದ್ದಾರೆ. ಅದರ ಜೊತೆಗೆ ಕಳ್ಳತನ, ಜೂಜು, ಮದ್ಯಪಾನ, ಹೀಗೆ ಎಲ್ಲಾ ಕೆಟ್ಟ ಚಟಗಳನ್ನ ಹೊಂದಿದ್ದಾನೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿ ಎಂದರೆ ಮಾಲತಿಯವರ ತೂತು ಕೂಡ ಹಸಿ ಮಾಡುವುದಿಲ್ಲ. ಗಂಡಿನಲ್ಲಿ ಇರಬೇಕಾದ ಗುಣಗಳು. ವೀಕ್ಷಕರೇ, BMW S1000 RR ಬೈಕ್ ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಗಂಡಿನ ಗುಣಗಳ ಬಗ್ಗೆ ನೋಡೋಣ. ನನ್ನ ಜೊತೆ ಸಂಬಂಧ ಬೆಳೆಸುವವರಿಗೆ ಯಾವುದೇ ಕೆಟ್ಟ ಚಟಗಳು ಇರಬಾರದು. ಆರೋಗ್ಯವಂತರಾಗಿ ಹಾಗೆ ದಷ್ಟಪುಷ್ಟರಾಗಿ ಇರಬೇಕು. ನನಗೆ ಚಿಕ್ಕ ವಯಸ್ಸಿನವರು ಬೇಡ, ಅನುಭವ ಇದ್ದವರು ಮಾತ್ರ ಕರೆ ಮಾಡಿ. ಜಾತಿಯ ಬಗ್ಗೆ ಅಭ್ಯಂತರ ಇಲ್ಲ, ಎಲ್ಲ ಜಾತಿ ನಡೆಯುತ್ತೆ. ಮಧ್ಯಮ ವರ್ಗದವರಿಗೆ ಮೊದಲ ಆದ್ಯತೆ ಇದೆ. ಹುಡುಗ ಇಷ್ಟ ಆದರೆ ಮದುವೆನೂ ಆಗ್ತೀನಿ. ಸ್ನೇಹಿತರೆ, ಮಾಲತಿಯವರು ಹುಡುಗನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆಸ್ತಿಯ ವಿವರ. ಸ್ವಂತ ಮನೆ ಇದೆ, 2 ಎಕರೆ ಜಮೀನು ಇದೆ, 1 ಸ್ಕೂಟಿ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ 3 ಲಕ್ಷ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.